ಅಖಾಡಕ್ಕಿಳಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದಲ್ಲಿ ಡಿಕೆಶಿ ಸಂಚಾರವನ್ನ ಆರಂಭಿಸಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಜೊತೆ ಅಧಿಕಾರಿಗಳ ಸಭೆಯನ್ನ ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಡಿಕೆಶಿ ಭೇಟಿಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡಕ್ಕೆ ಹಾಗಿದ್ರೆ ಎಳೆದ್ರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಸೋಲನ್ನ ಅನುಭವಿಸುತ್ತಾರೆ. ಹೀಗಾಗಿ ಸಹೋದರನಿಗೆ ಕನಕಪುರ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಚನ್ನಪಟ್ಟಣ ಅಭ್ಯರ್ಥಿ ಆಗಲಿದ್ದಾರೆ ಡಿಕೆ ಶಿವಕುಮಾರ್ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸ್ಥಳೀಯವಾಗಿಯೂ ಡಿಕೆ ಸುರೇಶ್ ಬದಲು ಡಿಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡಬೇಕೆಂಬ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸಹೋದರ ಡಿಕೆ ಸುರೇಶ್ ಬದಲು ತಾವೇ ಕಣಕ್ಕಿಳಿಯುವ ಪ್ಲಾನ್ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ವಿಧಾನಸಭೆಯಿಂದ ಸ್ಪರ್ಧಿಸಲು ಹಾಗಿದ್ರೆ ಡಿಕೆಶಿ ಸ್ಕೆಚ್ ಅನ್ನ ಹಾಕ್ತಿದ್ದಾರಾ? ಸಹೋದರನಿಗಾಗಿ ಕ್ಷೇತ್ರ ತ್ಯಾಗ ಮಾಡುವ ನಿರ್ಧಾರವನ್ನ ಮಾಡಿದ್ರ ಡಿಕೆಶಿ. ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನವೇ ಇತ್ತ ಡಿಕೆ ಶಿವಕುಮಾರ್ ಸಕಲ ರೀತಿಯ ತಯಾರಿಗಳನ್ನ ಕೂಡ ನಡೆಸಿಕೊಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಸೋಲನ್ನ ಕಾಣ್ತಾರೆ. ಹೀಗಾಗಿ ಸಹೋದರನಿಗೆ ಇತ್ತ ಕನಕಪುರ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಚನ್ನಪಟ್ಟಣ ಅಭ್ಯರ್ಥಿ ಆಗೋದಕ್ಕೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇತ್ತ ಸ್ಥಳೀಯವಾಗಿಯೂ ಕೂಡ ಡಿಕೆ ಸುರೇಶ್ ಬದಲು ಡಿಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡಬೇಕು ಎಂಬ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನ ಡಿಕೆಶಿ ಹಾಗಿದ್ರೆ ತಯಾರಿಗಳನ್ನ ನಡೆಸಿಕೊಳ್ತಿದ್ದಾರಾ ಎಂಬ ಸಾಲು ಸಾಲು ಪ್ರಶ್ನೆಗಳು ಬರ್ತಿದೆ. ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿಗ್ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಈ ಮೂಲಕ ಮುಂದಾಗ್ತಾ ಇದ್ದಾರೆ. ಅಲ್ಲದೆ ಚನ್ನಪಟ್ಟಣ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಂದಲೂ ಕೂಡ ಒತ್ತಾಯ ಹೆಚ್ಚಾಗಿದೆ. ಇದರ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಗ್ರೌಂಡ್ ರಿಯಾಲಿಟಿಯನ್ನ ತಿಳಿಯೋದಕ್ಕೆ ಈಗ ಡಿಕೆಶಿ ಮುಂದಾಗಿದ್ದಾರೆ. ಅಂದ್ರೆ ಇಲ್ಲಿ ಮತ್ತೊಂದು ಪಾಯಿಂಟ್ ಕೂಡ ಇದೆ. ಚನ್ನಪಟ್ಟಣದಿಂದ ಗೆದ್ರೆ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಪ್ರತೀತಿ ಕೂಡ ಇದೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ಗೆದ್ರೆ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಏನೇ ಆಗಲಿ ರಿಸ್ಕ್ ತೆಗೆದುಕೊಳ್ಳೋಣ ಅಂತ ಈಗ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಬಂದಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಡಿಕೆಶಿ ಸಂಚರಿಸಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ 14 ದೇವಸ್ಥಾನಗಳಿಗೆ ಡಿಕೆಶಿ ಭೇಟಿಯನ್ನ ಕೊಡಲಿದ್ದಾರೆ ಎಂಬ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು. ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಬಿಗ್ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಇತ್ತ ಸಹೋದರನಿಗೆ ಕನಕಪುರ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಮಧುಮಲ ಎರಡು ವಿಷಯಗಳನ್ನ ಈ ಸಂದರ್ಭ ಉಲ್ಲೇಖ ಮಾಡಬೇಕಾಗತ್ತೆ. ಡಿಕೆ ಶಿವಕುಮಾರ್ಗೆ ಈಗ ಲೋಕಸಭಾ ಚುನಾವಣೆ ತಮ್ಮ ಸಹೋದರ ಡಿಕೆ ಸುರೇಶ್ ಅವರ ಸೋಲನ್ನ ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಡಿಕೆ ಸುರೇಶ್ಗೆ ಶತಾಯಗತಾಯ ಪಕ್ಷದಲ್ಲಿ ಮತ್ತು ಮತ್ತೊಮ್ಮೆ ಅವರಿಗೆ ಅಧಿಕಾರವನ್ನು ಕೊಡಬೇಕು ಅಂತ ಚಿಂತನೆ ಇರುವಂತ ಡಿಕೆ ಶಿವಕುಮಾರ್ ಅವರು ಒಂದು HD ಕುಮಾರಸ್ವಾಮಿ ಅವ್ರನ್ನ ರಾಜಕೀಯವಾಗಿ ಸೋಲಿಸಬೇಕು ಅಂತ ಅನ್ನೋದು, ಎರಡನೇದಾಗಿ ಸಹೋದರನಿಗೆ ಅಧಿಕಾರ ನೀಡಬೇಕು ಅನ್ನೋದು, ಮೂರನೇದಾಗಿ ಚನ್ನಪಟ್ಟಣವನ್ನ ಮತ್ತೆ ಕೈವಶ ಮಾಡ್ಕೊಳ್ಬೇಕು ಅಂತ ಅನ್ನೋದು, ನಾಲ್ಕನೇದು ವಿಚಿತ್ರ ಅಂತಂದ್ರೆ ಇದು ದೇವಮೂಲೆಯನ್ನ ನೀವು ಪ್ರತಿನಿಧಿಸಿದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತೀರಾ ಅಂತ ಯಾರೊಬ್ರು ಜ್ಯೋತಿಷರು ಕೊಟ್ಟಂತ ಸಲಹೆ. ಹಿಂದೆ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ರು. ಹೀಗಾಗಿ ಚನ್ನಪಟ್ಟಣದಿಂದ ಆಯ್ಕೆಯಾಗಿದ್ದೆ ಅದಲ್ಲಿ ನೀವು ಮುಖ್ಯಮಂತ್ರಿ ಆಗ್ಬೋದು ಅಂತ ಒಂದು ಭವಿಷ್ಯವನ್ನ ಯಾರೋ ಜ್ಯೋತಿಷಿಗಳು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಅಂತ ಒಂದು ವಿಷಯ. ಇನ್ನು ಮೂರನೇದಾಗಿ ಕನಕಪುರದಿಂದ ಸಹೋದರನಿಗೆ ಅವಕಾಶವನ್ನು ಕೊಡ್ಬೇಕು ಅಂತ ಅನ್ನೋದು, ಇದು ಬಹುತೇಕ ಸಾಧ್ಯತೆ ಕ್ಷೀಣ. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಿಂದ ಸ್ಪರ್ಧಿಸಿ ಅಲ್ಲಿಂದ ಗೆದ್ದು ಸಹೋದರನಿಗೋಸ್ಕರ ಕನಕಪುರವನ್ನ ಬಿಟ್ಕೊಟ್ಟು ಮತ್ತೊಮ್ಮೆ ಕನಕಪುರದಲ್ಲಿ ಬೈ ಎಲೆಕ್ಷನ್ ಆಗಿ ಮತ್ತೆ ಅಲ್ಲೂ ಸಹ ಡಿಕೆ ಶಿವಕುಮಾರ್ ಮತ್ತೆ HD ಕುಮಾರಸ್ವಾಮಿ ಮತ್ತು ಬಿಜೆಪಿ ನಡುವೆ ಇನ್ನು ತ್ರಿಕೋಣ ಸ್ಪರ್ಧೆಗೆ ಅವಕಾಶವನ್ನು ಕಲ್ಪಿಸುವಂತ ಸಾಧ್ಯತೆ ಬಹುತೇಕ ಕ್ಷೀಣವಾಗಿದೆ. ಡಿಕೆ ಶಿವಕುಮಾರ್ ಅವರು ಮಾಡ್ತಿರುವಂತ ಪ್ರಯತ್ನ ಅಂದ್ರೆ ಕ್ಷೇತ್ರದಲ್ಲಿ ಇಂದಿನಿಂದ ಒಂದು ಇಡೀ ದಿನ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಚರ್ಚೆ ನಡೆಸಿ ಅದರಲ್ಲಿ ವೇದಿಕೆಯನ್ನು ಸಿದ್ಧಪಡಿಸುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು
ಅವರ ಒಂದು ಸೂಚನೆ ಮೇರೆಗೆ 2 ಸರ್ವೆ ತಂಡಗಳು ಈಗಾಗ್ಲೇನೆ ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸರ್ವೆಯನ್ನ ಮಾಡ್ತಿದ್ದಾರೆ. ಯಾರನ್ನ ಕಣಕ್ಕಿಳಿಸಿದ್ರೆ ಸೂಕ್ತವಾಗುತ್ತೆ ಅಂತ ಅನ್ನೋದು. ಮತ್ತಿನ್ನೊಂದು ವಿರೋಧ ಆ ಒಂದು ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸಿ.ಟಿ. ಯೋಗೇಶ್ವರ್ ಅವರು ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಅವರ ಪುತ್ರಿಯಾಗಿರುವಂತ ನಿಶಾ ಯೋಗೇಶ್ವರನ್ನ ಕಣಕ್ಕಿಳಿಸಬೇಕು ಅಂತ ಒಂದು ಚಿಂತನೆಯಲ್ಲೂ ಸಹ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಆ ಒಂದು ಪ್ರಯತ್ನವನ್ನು ಸಹ ಹಲವಾರು ದಿನಗಳಿಂದ ನಿಶಾ ಯೋಗೇಶ್ವರ್ ಅವರು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಇತ್ತೀಚೆಗೆ 2-3 ಸಾರಿ ಭೇಟಿ ನೀಡಿ ತಮ್ಗೆ ಒಂದು ಅವಕಾಶನ ಕೊಡ್ಬೇಕು ಅಂತ ಕೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಇದಕ್ಕೆ ಸೂಕ್ತ ಸಮಯ ಬಂದಾಗ ನಿಮ್ಮನ್ನ ಸದ್ಬಳಕೆ ಮಾಡ್ಕೊಳ್ತೀವಿ ಅಂತ ಒಂದು ಸಲಹೆಯನ್ನು ಸಹ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ರು. ಹಾಗಾಗಿ ಡಿ.ಕೆ. ಶಿವಕುಮಾರ್ಗಿಂತ ಅಥವಾ ಡಿ.ಕೆ. ಸುರೇಶ್ಗಿಂತ ನಿಶಾ ಯೋಗೇಶ್ವರ್ ನಿಲ್ಸಿದ್ರೆ ಡಿ.ಕೆ. ಯೋಗೇಶ್ವರ್ ವಿರುದ್ಧ ಗೆಲುವಿಗೆ ಅನುಕೂಲ ಆಗುತ್ತಾ, ಅಪ್ಪ ಮಕ್ಕಳ ಫೈಟ್ ಯಾರಿಗೆ ಲಾಭ ಆಗತ್ತೆ ಅಂತ ಚರ್ಚೆನೂ ಸಹ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಬೇರೆ ಬೇರೆ ತಂತ್ರಗಳನ್ನ ಬಳಸ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಸರ್ವೆಯನ್ನ ಮಾಡೋದಿರ್ಬೋದು ಮತ್ತು ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಅದೇ ರೀತಿ ಬಿಜೆಪಿಯವರ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಯಾರಿಗೆ ಲಾಭ ಆಗುತ್ತೆ ಅನ್ನೋದು ಸಹ ಚರ್ಚೆ ನಡೆಸಲಾಗ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ಅಂತಂದ್ರೆ ಯೋಗೇಶ್ವರ್ ಅವ್ರನ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರೆ ನಮಗೆ ಲಾಭ ಅಂತ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಬಿಜೆಪಿ ಅವರು ಬಿಟ್ಕೊಟ್ಟು ಜೆಡಿಎಸ್ ಇಂದ ಸ್ಪರ್ಧಿಸ್ತಾರ ಅಂತ ಲೆಕ್ಕಾಚಾರನು ಸಹ ಕೇಳ್ತಾ ಇದೆ. ಹೀಗಾಗಿ ಜನತೆಯಲ್ಲಿ ಯಾವ ಅಭಿಪ್ರಾಯ ಇದೆ ಮತ್ತು ಚನ್ನಪಟ್ಟಣದಲ್ಲಿ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ಗೆ ಯಾವ ಅಭಿಪ್ರಾಯ ಇದೆ, ಅದು ಪಕ್ಷಕ್ಕೆ ಲಾಭವಾಗತ್ತಾ ಮತ್ತು ಗೆಲುವಿಗೆ ಇದು ಅನುಕೂಲ ಆಗತ್ತಾ ಅಂತ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಕೊಳ್ಳಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇಡೀ ದಿನ ಚನ್ನಪಟ್ಟಣದಲ್ಲಿ ವಿವಿಧ ದೇವಾಲಯಗಳಿಗೆ ಅವರು ಪ್ರವಾಸನ ಕೈಗೊಂಡಿದ್ದಾರೆ. ಇಂದು ಬೆಳಿಗ್ಗೆ 11:15 ಅವರು ಇಲ್ಲಿನ ನೇರವಾಗಿ ಅವರು ಕೆಂಗಲ್ ಹನುಮಂತರಾಯ ದೇವಸ್ಥಾನಕ್ಕೆ ತೆರಳುತ್ತಾರೆ. ಕೆಂಗಲ್ನ ಹೊಂಗನೂರು ಗ್ರಾಮ ಪಂಚಾಯತ್ ಬರುವಂತ ವ್ಯಾಪ್ತಿರುವಂತದ್ದು. ಆಮೇಲೆ ನೀಲಕಂಠೇಶ್ವರ ದೇವಸ್ಥಾನ, ಕಾಳಮ್ಮನ ದೇವಸ್ಥಾನ, ವರದರಾಜ ಸ್ವಾಮಿ ದೇವಸ್ಥಾನ, ಅಪ್ರಮೇಯ ದೇವಸ್ಥಾನ, ಬೀರೇಶ್ವರ ದೇವಸ್ಥಾನ, ಚಾಮುಂಡೇಶ್ವರ ದೇವಸ್ಥಾನ, ಅದೇ ರೀತಿ ತಾಲೂಕಿನ ಚನ್ನಪಟ್ಟಣ ಟೌನ್ ಅಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನ, ಬಿಸಿಲಮ್ಮನ ದೇವಸ್ಥಾನ, ವೈದ್ಯನಾಥೇಶ್ವರ ದೇವಸ್ಥಾನ, ಯೋಗ ನರಸಿಂಹ ದೇವಸ್ಥಾನ, ನಂತರ ಕೊನೆಯದಾಗಿ ರಾಮ ಮಂದಿರದಲ್ಲಿ ಡಿ.ಕೆ. ಶಿವಕುಮಾರ್ ತಮ್ಮ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ಹೀಗಾಗಿ ಇಡೀ ದಿನ ಅವರು ರಾತ್ರಿ 10:30 ತನಕ ಸಹ ನಿರಂತರವಾಗಿ ವಿವಿಧ ದೇವಸ್ಥಾನಗಳು ಮತ್ತು ಬೇರೆ ಬೇರೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಹಂತದ ಕಾರ್ಯಕರ್ತರ ಸಭೆಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಜಿಲ್ಲೆಯಲ್ಲಿ ರಾಜಕೀಯ ಸ್ಥಿತ್ಯಂತರಕ್ಕೆ ವೇದಿಕೆಯನ್ನು ಕಲ್ಪಿಸುವಂತ ಪ್ರಯತ್ನ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಈ ಪ್ರಯತ್ನಕ್ಕೆ ಅಲ್ಲಿನ ಜನತೆ ಯಾವ ರೀತಿ ಬೆಂಬಲ ಕೊಡ್ತಾರೆ ಅಂತ ಒಂದು ಕಾದು ನೋಡ್ಬೇಕಾದ್ರೆ, ಯಾಕಂದ್ರೆ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಭಾಗದಲ್ಲಿ ಬಹುತೇಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಲೋಕಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಸಾಮೂಹಿಕವಾಗಿ ಬಿಜೆಪಿಯನ್ನು ಬೆಂಬಲಿಸಿದ ಪರಿಣಾಮವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹೀನಾಯ ಸೋಲಾಗಿದೆ ಅಂತ ಒಂದು ಲೆಕ್ಕಾಚಾರ ಪಕ್ಷದ ವೇದಿಕೆಯಲ್ಲಿ ಇದೆ. ಹೀಗಾಗಿ ಆ ಒಂದು ವಿಶ್ವಾಸವನ್ನ ಕಳೆದ ಹೋದ ಲೋಕಸಭೆಯಲ್ಲಿ ಆದಂತಹ ಒಂದು ವಿಶ್ವಾಸವನ್ನ ಮತ್ತೆ ಗಳಿಸಿ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಮತ್ತು ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮುಖಭಂಗವನ್ನು ಉಂಟು ಮಾಡಬೇಕು ಅಂತ ಚಿಂತನೆಯಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಹೀಗಾಗಿ ಅಭ್ಯರ್ಥಿ ಡಿ.ಕೆ. ಶಿವಕುಮಾರ್ ಅವರೇ ಆಗ್ತಾರ ಅಥವಾ ಡಿ.ಕೆ. ಸುರೇಶ್ ಆಗ್ತಾರ ಅಥವಾ ನಿಶಾ ಯೋಗೇಶ್ವರ್ ಆಗ್ತಾರ ಅಥವಾ ಮತ್ತೊಬ್ರು ಅಭ್ಯರ್ಥಿ ಅಂತಂದ್ರೆ ಕುಸುಮ ಅವ್ರನ್ನು ಸಹ ಕಣಕ್ಕಿಳಿಸಬಹುದಾ ಅಂತ ಲೆಕ್ಕಾಚಾರ ಇದೆ. ಈ ರೀತಿ ಬೇರೆ ಬೇರೆ ಅಭ್ಯರ್ಥಿಗಳ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಯಾರನ್ನ ಅಭ್ಯರ್ಥಿ ಕಣಕ್ಕಿಳಿಸ ಸೂಕ್ತ ಅಂತ ಅನ್ನೋದು ಈ ಎಲ್ಲಾ ಸರ್ವೆ ವರದಿಗಳು ಹೊರ ಬಂದ ನಂತರ ಮತ್ತು ಬಹುತೇಕ ಚುನಾವಣೆ ಡಿಕ್ಲೇರ್ ಆದಂತ ಇನ್ನು 2-3 ತಿಂಗಳು ಕಾಲಾವಕಾಶ ಬೇಕಾಗತ್ತೆ. ಈ ಒಂದು ವಿಧಾನಸಭೆ ಉಪ ಚುನಾವಣೆಗಳಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಕ್ಷೇತ್ರ ಚನ್ನಪಟ್ಟಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಅದೇ ರೀತಿ ಶಿಗ್ಗಾವಿಯಿಂದ ಬಸವರಾಜ ಬೊಮ್ಮಾಯಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ತುಕಾರಾಂ ಅವರು ಬಳ್ಳಾರಿಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ 3 ಕ್ಷೇತ್ರಗಳಿಗೆ ಬಹುತೇಕ ಇನ್ನು 1-2 ತಿಂಗಳಲ್ಲಿ ಉಪಚುನಾವಣೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಆ ಸಂದರ್ಭಕ್ಕೆ ಬಹುತೇಕ ಈ ಎಲ್ಲ ರಾಜಕೀಯ ಲೆಕ್ಕಾಚಾರಗಳು ಕನ್ಸಾಲ್ಟೇಟ್ ಆಗುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂತ ಅನ್ನೋದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರುವಂತದ್ದು ಉದ್ದೇಶ. ಡಿ.ಕೆ. ಸುರೇಶ್ ಅವ್ರನ್ನೇ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿ ಗೆಲ್ಸ್ಕೊಬೇಕು ಅಂತ ಅನ್ನೋದು. ಆದ್ರೆ ಅಷ್ಟು ಸುಲಭದ ಮಾತಲ್ಲ ಅಂತ ಒಂದು ಗೊತ್ತಿರೋ ಕಾರಣಕ್ಕೋಸ್ಕರನೇ ತಾವೇ ಅಖಾಡಕ್ಕಿಳಿದ್ರೆ ಒಂದು ರಾಜಕೀಯ ಶಕ್ತಿ ಇದೆ, ಎರಡನೇಗೆ ಹಣಬಲ ಇದೆ, ಮೂರನೇದು ಅಧಿಕಾರ ಬಲ, ಇಷ್ಟನ್ನು ಬಳಸ್ಕೊಂಡು ಗೆಲ್ಲಬಹುದು ಅನ್ನೋದು ಒಂದು ಲೆಕ್ಕಾಚಾರದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಕಣಕ್ಕಿಳಿತಾರೆ ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಾಗತ್ತೆ ಮಧುಮಾಲ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.